ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಣ್ಣ ಸಮಸ್ಯೆಗಳು ಎದುರಾಗುವಂಥ ದಿನ. ಒತ್ತಡ ಬಂದರೆ ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳಿ. ಅವುಗಳನ್ನು ಅಂದರೆ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಿ, ಎಲ್ಲವೂ ಸರಿ ಇರುತ್ತದೆ. ವೃಷಭ ರಾಶಿ. ಚಿಂತನೆಗಳು ಸ್ವಲ್ಪ ದುರ್ಬಲವಾಗಿರಬಹುದು. ಕೋಪ ನಿಯಂತ್ರಿಸಿಕೊಳ್ಳಿ, ಆತ್ಮಾವಲೋಕನ ಮಾಡಿಕೊಳ್ಳಿ, ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಸಿಗುತ್ತೆ. ಮಿಥುನ ರಾಶಿ. ಸಾಮಾಜಿಕ ವಲಯದಲ್ಲಿ ನೀವು ಮುಂದುವರಿಯುತ್ತೀರಿ. ಸೃಜನಶೀಲ ಆಲೋಚನೆಗಳು ಇಂದು ಹೊಳೆಯುತ್ತವೆ. ಹೃದಯದ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸಿ. ಕರ್ಕಾಟಕ ರಾಶಿ. ಇಂದು ಒಳ್ಳೆಯ ದಿನ. ದೇವರ ಆಶೀರ್ವಾದದಿಂದ ಹೊಸ ಆಲೋಚನೆಗಳು ಬರುತ್ತವೆ. ಸೃಜನಶೀಲತೆ ಹೆಚ್ಚಿ ಪುರಸ್ಕಾರಗಳು ಸಿಗುತ್ತವೆ. ಸಿಂಹರಾಶಿ. ಕೆಲಸದಲ್ಲಿ ಹೆಚ್ಚು ಸಮಯ ಕಳೆದರೂ ಸಕಾರಾತ್ಮಕ ಫಲಿತಾಂಶ ಇರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಸಂಬಂಧ ಕಾಪಾಡಿ, ವ್ಯಾಪಾರದಲ್ಲಿ ಲಾಭ ಇದೆ. ಕನ್ಯಾ ರಾಶಿ. ವಿಶ್ವಾಸದಿಂದ ಮುಂದುವರಿಯಿರಿ. ಹಣಕಾಸು ವಿಷಯಗಳಲ್ಲಿ ಚತುರತೆ ಬೇಕು. ಹೊಸ ವಿಧಾನಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತವೆ. ತುಲಾ ರಾಶಿ. ಇಂದು ನೀವು ಗಮನ ಸೆಳೆಯುತ್ತೀರಿ. ಆವಿಷ್ಕಾರಕ ಯೋಚನೆಗಳಿಗೆ ಒಳ್ಳೆಯ ದಿನ. ಸ್ವಂತ ವ್ಯಾಪಾರ ಅಥವಾ ಹೂಡಿಕೆ ಆಲೋಚನೆಗಳು ಯಶಸ್ವಾಗಬಹುದು. ವೃಶ್ಚಿಕ ರಾಶಿ. ಆಳವಾದ ಚಿಂತನೆ ಮಾಡಿ, ಫಲಿತಾಂಶದ ಬಗ್ಗೆ ಚಿಂತನೆ ನಡೆಸಿ ಕೆಲಸ ಮಾಡಿ. ಜಂಟಿ ಸಹಯೋಗಗಳಲ್ಲಿ ತಾಳ್ಮೆ ಇರಲಿ. ಧನುರಾಶಿ. ಸಮಸ್ಯೆಗಳು ಬಂದರೂ ಬೇಗ ಪರಿಹರಿಸಿ. ಅಂತಿಮ ತೀರ್ಮಾನಗಳಲ್ಲಿ ತಡ ಆಗ್ಬೋದು. ದಿನದ ಕೊನೆಗೆ ಒಳ್ಳೆ ಸುದ್ದಿ ಇದೆ. ಮಕರ ರಾಶಿ. ಉತ್ಸಾಹದಿಂದ ದಿನ ಶುರು ಮಾಡಿ. ಕೆಲಸದಲ್ಲಿ ಬದಲಾವಣೆ ತಂದುಕೊಂಡ್ರೆ ಉತ್ಪಾದಕತೆ ಹೆಚ್ಚಾಗುತ್ತೆ. ವಿಶ್ವಾಸ ಮತ್ತು ಯಶಸ್ಸು ಸಿಗುತ್ತದೆ. ಕುಂಭರಾಶಿ. ಓದೋದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ದಿನಪತ್ರಿಕೆ ಮತ್ತು ಪುಸ್ತಕಗಳಿಂದ ಹೊಸ ಜ್ಞಾನ ಲಭಿಸುತ್ತದೆ. ನಿರಂತರ ಓದು ಮುಂದುವರಿಸಿ. ಕೊನೆಯದಾಗಿ ಮೀನರಾಶಿ. ವಿರುದ್ಧ ಲಿಂಗದಿಂದ ಗಮನ ಸೆಳೆಯುತ್ತೀರಿ. ಇದು ಯಶಸ್ಸಿಗೆ ಸಹಾಯಕವಾಗಬಹುದು. ರಿಸ್ಕ್ ತೆಗೆದುಕೊಳ್ಳಿ, ಹೆಚ್ಚು ಪಡೆದುಕೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.